10 ದಿನ ನಡೆಸ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. BJP ಏನು ಸಿದ್ಧತೆ, ಪ್ರಮುಖ ಅಜೆಂಡಾ ಏನಿದೆ ಸರ್? ರಾಜ್ಯದ ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಅಧಿವೇಶನದಲ್ಲಿ ಕೇವಲ ಚರ್ಚೆ ಮಾಡುವಂಥದ್ದಷ್ಟೇ ಅಲ್ಲ, ಅದಕ್ಕೆ ಉತ್ತರವನ್ನು ಕೂಡ ಕಂಡುಕೊಳ್ಬೇಕಾಗಿದೆ. ನಾವು ಕೂಡ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರನ್ನೂ ಕೂಡ ಒಂದಿನ ಸಭೆಯನ್ನು ಕೂಡ ನಾವು ಕರೆಯೋರಿದ್ದೇವೆ. ನಾನು ಅಶೋಕ್ ಅವ್ರ ಜೊತೆಲಿ ಮಾತನಾಡ್ತೇನೆ, ವಿರೋಧ ಪಕ್ಷದ ನಾಯಕರ ಜೊತೆಲಿ. ಈ ಅಧಿವೇಶನವನ್ನು ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಒಟ್ಟಾಗಿ ಒಂದಾಗಿ ಕಾಂಗ್ರೆಸ್ ಪಕ್ಷವನ್ನು ಎದುರಿಸಬೇಕಾಗ್ತದೆ, ಆಡಳಿತ ಪಕ್ಷವನ್ನು ಎದುರಿಸಬೇಕಾಗ್ತದೆ. ಸಮಸ್ಯೆಗಳ ಬಗ್ಗೆ ಚರ್ಚೆನೂ ಕೂಡ ಆಗಬೇಕಾಗ್ತದೆ. ಕನಕಪುರದ ಮಾಡಕ್ಕೆ ಹೊರಟಿರ್ತಕ್ಕಂಥ ಏರ್ಪೋರ್ಟ್ ಇರ್ಬೋದು, ರಾಜ್ಯದಲ್ಲಿರುವಂತಹ ಬರದ ಪರಿಸ್ಥಿತಿ ಇರ್ಬೋದು, ಇವೆಲ್ಲದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ಸರ್, ಪಾದಯಾತ್ರೆ ಅಧಿವೇಶನಕ್ಕೆ ಮುನ್ನ ಮಾಡಬೇಕು ಅನ್ನೋ ಪ್ಲ್ಯಾನ್ ಆಗಿತ್ತು, ಏನಾಯ್ತು? ಮಾತನಾಡ್ತೇವೆ. ಯಾಕಂದರೆ ಈಗಾಗಲೇ ನೋಡಿದ್ರಿ, ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳು ಅವರ ದೇವೇಗೌಡರ ಧರ್ಮಪತ್ನಿಯವರು ಚೆನ್ನಮ್ಮನವರು ತೀರ್ಕೊಂಡ ನಂತರದಲ್ಲಿ ನಮ್ಮಂತೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಚರ್ಚೆ ಮಾಡೋದ್ರ ಬಗ್ಗೆ ನಾವು ತೀರ್ಮಾನ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಒತ್ತಡ